ಹಾಯ್ ಎವ್ರಿವನ್. ಇದು ನೆನ್ನೆ ಈವ್ನಿಂಗ್ ಆ್ಯಂಡ್ ಇವತ್ತಿನ ಮಾರ್ನಿಂಗ್ ಮಿನಿಲಾಗ್ ಆಗಿರುತ್ತೆ. ಸೊ ನಾನು ಈವ್ನಿಂಗ್ ಹೊರಗಡೆ ಹೋಗಿದ್ವಿ. ಹಾಗೆ ಬಾಳೆಹಣ್ಣು ಸ್ನ್ಯಾಕ್ಸ್ ಮತ್ತು ಪೂಜೆಗೆ ಸಾಮಾನು ಬೇಕಾಗಿತ್ತು, ಅವೆಲ್ಲ ತೊಗೊಂಡು ಹಾಗೆ ಬರ್ತಾ ಬಜ್ಜಿ ಬಂಡು ತೊಗೊಂಬಂದ್ರಿ. ಮಕ್ಕಳು ಹಸ್ಬೆಂಡ್ ಎಲ್ಲ ಊಟ ಮಾಡ್ತಾಯಿದ್ರು. ನಾನು ಹೂವು ಕಟ್ಕೊಂಡಿದ್ದೆ ಬಾಹುಬಲಿ ಮೂವಿ ನೋಡಿಕೊಂಡು. ಸೊ ಮಕ್ಕಳದೆಲ್ಲ ಊಟ ಆದಮೇಲೆ ನಾನು ಊಟ ಮಾಡಿಕೊಂಡೆ. ಆಮೇಲೆ ನನ್ನ ಮಗ ಬೋಂಡ ಬೇಕು ಅಂದ್ಬಿಟ್ಟು ಅವನು ತೊಗೊತಾ ಇದ್ದ. ಊಟ ಬೇಡ ನನಗೆ ಅಂದ್ಬಿಟ್ಟು. ಸೊ ಹಾಗೆ ಹೂವು ಸ್ವಲ್ಪನೇ ಕಟ್ಟಿದ್ದು, ಆಮೇಲೆಲ್ಲ ಎತ್ತಿಟ್ಬಿಟ್ಟೆ. ತುಂಬ ಲೇಟ್ ಆಗುತ್ತೆ ಮಲಗೋಷ್ಟರಲ್ಲಿ ಅಂದ್ಬಿಟ್ಟು. ಸೊ ತಿರ್ಗಿ ಬೆಳಗ್ಗೆ ಬೇಗ ಎದ್ದು ದೇವ್ರ ನಮಸ್ಕಾರ ಹಾಕ್ಕೊಂಡು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಬಂದೆ. ಫಸ್ಟು ಸ್ನಾನ ಮಾಡಿ ಆಮೇಲೆ ಮನೆಯೆಲ್ಲ ಒರೆಸೋಣ ಅಂದ್ಕೊಂಬಿಟ್ಟು ಸ್ನಾನ ಮಾಡ್ಕೊಂಬಂದೆ. ಆಮೇಲೆ ABC ಜ್ಯೂಸ್ 2 ಟ್ಯೂಬ್ಸ್ ಹಾಕ್ಬಿಟ್ಟು ವಾಮ್ ಆಗೋವರೆಗೂ ಬಿಟ್ಟೆ. ಅಷ್ಟರಲ್ಲಿ ನಾನು ಕಸ ಎಲ್ಲ ಗುಡಿಸ್ಕೊಂಡು ಬಂದು ಮನೆಯೆಲ್ಲ ಒರೆಸ್ಕೊಂಡು ರಂಗೋಲಿ ಹಾಕ್ಕೊತಾ ಇದ್ದೆ. ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಬಂದೆ. ಆಮೇಲೆ ABC ಜ್ಯೂಸ್ ತೊಗೊಂಡೆ. ಇನ್ನೂ ಟಿಫನ್ ಏನೂ ಮಾಡಿರಲಿಲ್ಲ, ಅಡುಗೆ ಮಾಡ್ಕೊಂಬಿಡೋಣ ಫಸ್ಟು ಅಂದ್ಬಿಟ್ಟು ತೊಗರಿಬೇಳೆ ಟೊಮೆಟೊ ಹಾಕ್ಬಿಟ್ಟು ನುಗ್ಗೆಕಾಯಿ ಹಾಕ್ಕೊಂಬಿಟ್ಟು ನುಗ್ಗೆಕಾಯಿ ರಸಮ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಫಸ್ಟು ಅದೆಲ್ಲ ಬೇಯಿಸ್ಕೊಂಡೆ, ನುಗ್ಗೆಕಾಯಿ ಒಗ್ಗರಣೆ ಮಾಡಿಕೊಂಡು ಈ ಕಡೆ ಖಾರಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಪೂಜೆಗೂ ರೆಡಿ ಮಾಡ್ಕೊತಾ ಇದ್ದೆ. ಪೂಜೆಗೆ ಏನು ಬೇಕೆಲ್ಲ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಹಸ್ಬೆಂಡ್ ಬಂದರು. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಕರೆಂಟ್ ಹೊರಟೋಗಿತ್ತು. ಸೊ ಅದಕ್ಕೆ ಅಷ್ಟು ಬೆಳಕಿಲ್ಲ, ದೀಪ ಉರಿತಿರೋದು ಮಾತ್ರ ಲೈಟ್ ಇದಾಗಿದೆ. ಸೊ ಅದಕ್ಕೆ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ರಿ. ಒಂದು 15 ಡೇಸ್ ಆಗಿತ್ತು ಪೂಜೆ ಮಾಡಿ. ಸೊ ಇವತ್ತು ಮಾಡ್ಕೊಂಡಿದ್ವಿ. ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫೈನಲಿ ಪೂಜೆ ಎಲ್ಲರೂ ಮಾಡಿದ್ರೆ. ಇವತ್ತಕ್ಕೆ ನನ್ನ ಮಗ ದೊಡ್ಡ ಮಗನ ಹೆಸರಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿ 48 ದಿನ ಆಗಿದೆ. ಸೊ ಇವತ್ತಿಗೆ 40 ಪೂಜೆ ಮುಗಿಯುತ್ತೆ ನನ್ನ ಮಗಂದು ನಮ್ಮದು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಬಂದಮೇಲೆ ಊಟ ಮಾಡಿಕೊಡ್ರಿ. ಅನ್ನ ರಸಮ್ಮು ಬಜ್ಜಿ ಬೋಂಡ ಇತ್ತು, ಅದನ್ನೇ ಬಿಸಿ ಮಾಡಿಕೊಂಡೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಮಿನಿ ವ್ಲಾಗ್.